ಸಿದ್ದರಾಮಯ್ಯರ ಸರ್ಕಾರ ಈ ಬಾರಿ ಫೇಲ್. ಸಿದ್ದರಾಮಯ್ಯ ಅಷ್ಟೇನು ಇದಿಲ್ಲ, ದೇವರಾಜ ಅರಸಗಿಂತ ಕಡೆನೆ ಅಂತ ಹೇಳ್ತಾರೆ. ಸಂವಿಧಾನದ ಪರವಾಗಿ ಸಂವಿಧಾನಾತ್ಮಕವಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ, ಇದುವೇ ಪಬ್ಲಿಕ್ ಪಂಚ್. ಇವತ್ತಿನ ಪಬ್ಲಿಕ್ ಪಂಚ್ನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರು ಮಾಡಿರುವಂತ ದಾಖಲೆಯನ್ನ ಮುರಿದಿದ್ದಾರೆ. ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಾಧನೆನಾ? ಜಾಸ್ತಿ ದಿನ ಆಡಳಿತ ಮಾಡಿದ್ರೆ ಸಾಧನೆನಾ, ಅಥವಾ ಇರುವಷ್ಟು ದಿನದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಆಡಳಿತವನ್ನ ನಡೆಸಲಾಗತ್ತೆ ಅದು ಒಂದು ಸಾಧನೆನಾ? ಇದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇದ್ದೀನಿ, ಬಸ್ ಸ್ಟ್ಯಾಂಡ್ನಲ್ಲಿ. ಹಾಗಾಗಿ ಎಲ್ಲರೂ ಸಾಕಷ್ಟು ಜನ ಹೋಗ್ತಾ ಬರ್ತಾ ಇರ್ತಾರೆ. ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜನರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಅಲ್ಲ, 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಏನ್ ಪ್ರಯೋಜನ ಇಲ್ವಲ್ಲ. ಅದು ಹೌ ಬೆಸ್ಟ್ ಹಿ ಹ್ಯಾಸ್ ಗಿವನ್ ದಿ ಪರ್ಫಾರ್ಮೆನ್ಸ್. ಹೇಗೆ ಮಾಡಿದ್ರು, ಕಾರ್ಯದಕ್ಷತೆ ಹೆಂಗಿತ್ತು, ಸರ್ಕಾರ ಹೆಂಗ್ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್. ಸರ್, ಸಿದ್ದರಾಮಯ್ಯ ಅವರು ಒಂದು ದಾಖಲೆಯನ್ನು ಮುರಿತಾರೆ. ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ದೇವರಾಜ್ ಅರಸು ಅವರು ಏನು ಅವ್ರ ದಾಖಲೆ ಇತ್ತು ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿತಾರೆ. ಹಾಗಾಗಿ ಎಷ್ಟು ದಿನ ಜಾಸ್ತಿ ಮಾಡಿದ್ರು ಅದು ದೊಡ್ಡ ದಾಖಲೆನಾ, ಅಥವಾ ಯಾವ ರೀತಿಯಾಗಿ ಸಿಎಂ ಆಗಿ ಆಡಳಿತವನ್ನು ನಿರ್ವಹಣೆ ಮಾಡಿದ್ರು ಅದು ಮುಖ್ಯ? ಅವರು ಸಿ ಎಮ್ ಆಗಿ ಮಾಡಿದ್ದು ತಪ್ಪೇನಿಲ್ಲ, ಆದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಒಂದು, ಈಗ ಸಾಮಾನ್ಯವಾಗಿ ಇರಬೇಕು ಅನ್ನೋದಾದರೆ ಬಡ ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿನಿದ್ದಾರೆ, ಅಂಗವಿಕಲರಿದ್ದಾರೆ, ಬಡ ಕಾರ್ಮಿಕರಿದ್ದಾರೆ, ಬಡ ರೈತರಿದ್ದಾರೆ. ಅದರಲ್ಲೂ ಮಹಿಳೆಯರಿಗೆ ತುಂಬ ತೊಂದರೆ ಆಗೋಂಥ ಒಂದು ಅವಶ್ಯಕತೆ ಇದೆ. ಸಿದ್ದರಾಮಯ್ಯವ್ರು ಮಾಡಿರೋದೇನು ತಪ್ಪೇನಿಲ್ಲ. ಅವರು ಅನುಕೂಲತೆನ ಜಾಯಿನ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೋಬೇಕಾದಂಥ ಕರ್ತವ್ಯ ನಮ್ಮ ಬಡ ಜನರದು, ಬಡ ವಿದ್ಯಾರ್ಥಿಗಳದು, ಬಡ ವಿದ್ಯಾರ್ಥಿನಿಯರದು, ಅಂಗವಿಕಲರದು, ಎಲ್ಲರಿಗೂ ಅನ್ವಯಿಸ್ತದೆ ಅದು. ಈಗ ಅವ್ರೇನೋ ಸರ್ಕಾರ ನಡೆಸ್ತವ್ರ ಅಂತಂದ್ಬಿಟ್ಟು ನಮಗೇನೋ ಅನುಕೂಲತೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, 3 ದಿನಕ್ಕೆ ಮಹಿಳೆಯರದು ಒಂದು ದೌರ್ಜನ್ಯ, ಅಂಗವಿಕಲರದು ಒಂದು ದೌರ್ಜನ್ಯ, ಎಲ್ಲನೂ ಸರಿದೂಗಿಸ್ಬೇಕು ಅಂದರೆ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅದರ ಪದ್ಧತಿ ಅವ್ರು ನಡೆಸ್ತವ್ರೆ. ಅವ್ರು ಸ್ವಂತವಾಗಿ ನಡೆಸ್ಬೇಕು ಅನ್ನೋದು ಅವರಲ್ಲಿ ಇಲ್ಲ. ಸಿದ್ದರಾಮಯ್ಯರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರಾಗಿದ್ದಾರೆ. ಎಲ್ಲದಕ್ಕೂ ಈ ರೀತಿ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಲ್ಲೂ ಬಡ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಸಾಕಷ್ಟು ಪ್ರಯೋಜನ ಇಲ್ಲದ ರೀತಿ ಆಗಿಬಿಟ್ಟಿದೆ. ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ, ಆದರೂ ಅವ್ರಿಗೆ ಯಾವುದೇ ರೀತಿ ಕೆಲಸಗಳಿಲ್ಲ. ಒಂದು, ಇವಾಗ ತಂದೆಗೆ ವಯಸ್ಸಾಗೈತೆ, ತಾಯಿಗೆ ವಯಸ್ಸಾಗೈತೆ. ಅವ್ರು ಏನು ಮಾಡ್ತಾವ್ರೆ ಇವಾಗ ಅಂದರೆ ಹೋಟ್ಲಲ್ಲಿ ಪ್ಲೇಟ್ ತೊಳೆದ್ಬಿಟ್ಟು ಅವ್ರ ತಂದೆ ತಾಯಿ ಜೀವನ ನಡೆಸೋಂಥ ಪರಿಸ್ಥಿತಿಗಿದ್ದಾರೆ. ತಪ್ಪಿದ್ರೆ ಹೇಳಿ ಒಪ್ಕೊಳ್ಳೋಣ. ಜನರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂದರೆ, ಅದರಲ್ಲೂ ಕರ್ನಾಟಕದಲ್ಲಿ ಇರ್ತಕ್ಕಂಥ 6,90,00,000 ಜನದಲ್ಲಿ ಸಾಕಷ್ಟು ಒಂದು 2,90,00,000 ಜನ ಈಗ ಬಡತನದಲ್ಲಿದ್ದಾರೆ. ಈಗ ಸರ್ಕಾರಿ ನೌಕರರಿಗೆ ಸರ್ಕಾರದಲ್ಲಿ ತುಟಿ ಭತ್ಯೆ ಕೊಡಬೇಕು, ಇನ್ಕ್ರಿಮೆಂಟ್ ಕೊಡಬೇಕು, TDA ಕೊಡಬೇಕು. ಕೆಲಸ ಇಲ್ಲ ಅವ್ರಿಗೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿಸ್ತಿರ್ತಾರೆ, ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತಿರ್ತಾರೆ. ಎಲ್ಲ ಅವರು ಏನೋ ಜೀವನ ಮಾಡ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರು ಪುಕ್ಸಟ್ಟೆ ಅಕ್ಕಿ ಕೊಟ್ಟು ಜನಗಳನ್ನ ಸೋಮಾರಿಗಳು ಮಾಡ್ಯವ್ರೆ. ಆಮೇಲೆ ಪುಕ್ಸಟ್ಟೆ ಬಸ್ ಬಿಡಬಾರ್ದಾಯಿತು, ಹೆಣ್ಮಕ್ಳಿಗೆ ಬಿಡಬಾರ್ದಾಯಿತು. ಸರ್, ನಿಮ್ಮನೆ ಹೆಣ್ಮಕ್ಳಿಗೂ ಬಿಟ್ಟಿದ್ದಾರೆ, ಎಲ್ಲರ ಜಾತಿ ಅಂತ ನೋಡಿಲ್ಲ. ಬೇಡ ಬಿಡಬಾರ್ದಾಯಿತು. ಪುಕ್ಸಟ್ಟೆ ಬಸ್ ಬಿಡಬಾರ್ದಾಯಿತು. ಅದು ಯಾರ ತಲೆ ಮೇಲೆ ಹೋಯ್ತೆ ಹೇಳಿ? ಗಂಡು ಮಕ್ಳು ತಲೆ ಮೇಲೆ ಹೋಯ್ತೆ. ಹೆಣ್ಮಕ್ಳಿಗೆ ಅವರು ಹೆಲ್ಪ್ ಮಾಡಿರ್ಬೋದು, ಅದೆಲ್ಲ ಅದು ಗಂಡು ಮಕ್ಳು ತಲೆ ಮೇಲೆ ಹೋಯ್ತೆ. ಗಂಡು ಮಕ್ಳು ತಲೆ ಮೇಲೆ ಹೋಯ್ತು.
ಪೂರ್ತಿ ಗಂಡು ಮಕ್ಳು ತಲೆ ಮೇಲೆ ಐತೆ. ಪೂರ್ತಿ ಎಲ್ಲದ್ರಾಗೂ ಎನ್ನಿವನ್ನು ಬಸ್ ಚಾರ್ಜು, ಎಣ್ಣೆ ಕುಡಿಯೋದ್ರಿಂದ ಹಿಡಿದು ಎಲ್ಲದಕ್ಕೂ ಫುಲ್ಲು ರೇಟ್ ಜಾಸ್ತಿ. ಪೂರ್ತಿ ಎಲ್ಲ ರೇಟ್ ಜಾಸ್ತಿ. ಬಸ್ ಚಾರ್ಜ್ ಇವತ್ತು ನಮ್ಮೂರಿಗೆ ಬರೀ 60 ರೂಪಾಯಿ ಇತ್ತು, ಇವತ್ತು ಎಷ್ಟು 80 ರೂಪಾಯಿ ತಗೊಂತವ್ರೆ. ಪೂರ್ತಿ ಎಲ್ಲದನ್ನೂ ಜಾಸ್ತಿ ಮಾಡವ್ರೆ, ಪೂರ್ತಿ ಎಲ್ಲದನ್ನೂ ಜಾಸ್ತಿ ಗೊತ್ತಾಯ್ತಾ. ಆಮೇಲೆ ಪುಗ್ಸಟ್ಟೆ ಅಕ್ಕಿ ಕೊಡ್ತಾ ಇದ್ರಲ್ಲ, ಅದನ್ನ ನಿಲ್ಲಿಸ್ಬೇಕು. ಮೇಯ್ನ್ ಅದನ್ನ ನಿಲ್ಲಿಸ್ಬೇಕು. ಅದನ್ನ ನಿಲ್ಲಿಸಿದ್ರೆ ಜನಗಳು ಸೋಮಾರಿಗಳಾಗಲ್ಲ. ಕೇಳ್ತ್ರಾ? ದುಡಿತಾರೆ, ಎಲ್ಲವನ್ನೂ ದುಡ್ಕೊಂಡೇ ತಿನ್ಬೇಕು. ಪ್ರತಿಯೊಬ್ರು ದುಡ್ಕೊಂಡೇ ತಿನ್ಬೇಕು. ಸೋಮಾರಿಗಳು ಆಗಬಾರ್ದು. ಪುಗ್ಸಟ್ಟೆ ಅಕ್ಕಿ ಒಂದು ತಿಂಗಳಿಗೆ 25 kg ಕೊಡ್ತಾರೆ. 25 kg ಕೊಡ್ತಾರೆ. ತಿಂದ್ಬಿಟ್ಟು ಉಂಡ್ಬಿಟ್ಟು ಆರಾಮ ಮನಿಕಂತಾರೆ. ಆರಾಮ ಮನಿಕಂತಾರೆ. ಹಂಗ್ ಮಾಡಬಾರ್ದು. ಜನಗಳನ್ನ ಸೋಮಾರಿಗಳು ಮಾಡಬಾರ್ದು ಯಾವತ್ತೇ ಆಗಲಿ. ಜನಗಳನ್ನ ಸೋಮಾರಿಗಳನ್ನಾಗಿ ಮಾಡಬಾರ್ದು. ದುಡ್ಕೊಂಡ್ ತಿನ್ನಂಗ್ ಮಾಡಬೇಕು. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ್ರೂ 7ನೇ ಡಿ ದೇವರಾಜ ಅರಸ್ ಅಂತ ಅವ್ರ ಹೆಸರಿದೆ. ಇವಾಗ ದಕ್ಷ ಆಡಳಿತ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಬಿಡುಗಡೆ ಮಾಡಿದ್ರು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ತಪ್ಪು ಕಲ್ಪನೆ ಯಾವುದೂ ಇಲ್ಲ. ಆಗದೇ ಇರ್ತಾ ಜನ ಹೇಳ್ತಾರೆ, ಅಕ್ಕಿ ಅಂದರೆ ತಮಿಳ್ನಾಡಲ್ಲಿ 20 kg ಕೊಡ್ತಾರೆ ರೀ, ಇವರು 10 kg ಕೊಡ್ತಾ ಇದ್ದಾರೆ. ಮಹಿಳೆಯರು ಕೊಡ್ತಾ ಇದ್ದಾರೆ, ಬಸ್ ಎಲ್ಲ ಬಿಟ್ಟಿದ್ದಾರೆ. ಒಳ್ಳೆ ರೀತಿ ಉಪಯೋಗ ಮಾಡ್ಕೋಬೇಕು. ಕರೆಕ್ಟಾ? ದುರುಪಯೋಗ ಮಾಡ್ಕೋಬಾರ್ದು. ಮಹಿಳೆಯಲ್ಲಿ ಯಾರೇ ಆಗಲಿ ಒಳ್ಳೆ ರೀತಿ ಮಾಡ್ಕೋಬೇಕು. ಕರೆಕ್ಟಾ? ಇಷ್ಟೇ ನಾನು ಹೇಳೋದು. ಇಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಬಂದಿಲ್ಲ. ಡಿ ದೇವರಾಜ ಅರಸ್ ಬಿಟ್ಟರೆ ಇವರೇಯ. ಹೇಗೆ CM ಆಗಿ ಆಡಳಿತ ಮಾಡೋದು ಅದು ಮುಖ್ಯ. ಡೇಸ್ ಕೌಂಟ್ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ. ಬರೀ ಎಷ್ಟು ವರ್ಷ ಆಳಿದ್ರು ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಯಾವ ರೀತಿ ಒಳ್ಳೆ ಆಡಳಿತ ಕೊಟ್ಟರು ಅದು ಲೆಕ್ಕಕ್ಕೆ ಬರುತ್ತೆ. ಅದೇ ಒಂದು ದೊಡ್ಡ ಸಾಧನೆನ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದನ್ನೇ ಹೇಳ್ತಾ ಇರೋದು. ಬರೀ ಅವರ ದೇವರಾಜ ಅರಸ್ ಅವ್ರದ್ದು ಇದನ್ನ ದಾಖಲೆನ ಸರಿಗಟ್ಟೋದು ಅಥವಾ ಅದನ್ನ ದಾಟಿ ಮುಂದೆ ಹೋಗೋದೇ ಸಾಧನೆ ಅಲ್ಲ. ಅವ್ರು ಮಾಡಿರೋಂಥ ಕೆಲಸಗಳನ್ನ ಆ ದಾರಿಲಿ ನಡೆಯೋದು ಮುಖ್ಯ ಆಗುತ್ತದೆ. ಅವ್ರು ಮಾಡಿರೋ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ರಾಜ್ಯ ಸರ್ಕಾರ ಇವತ್ತು ಏನು ಈ ಆರ್ಥಿಕ ಏಟ್ ಬಿದ್ದಿದೆ ಅದಕ್ಕೆ ಕಾರಣನೇ ಈ ಗ್ಯಾರಂಟಿಗಳು ತಾತ್ಕಾಲಿಕ ಪೇನ್ ಕಿಲ್ಲರ್ ಥರ ಅದಷ್ಟೇ, ರಿಲೀಫ್ ಕೊಡುತ್ತೆ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದ್ರ ಬದಲು ಉದ್ಯೋಗ ಸೃಷ್ಟಿ ಮಾಡೋದು, ಸಬ್ಸಿಡಿಯಲ್ಲಿ ರೈತರಿಗೆ ಗೊಬ್ಬರ ಅಥವಾ ಅವ್ರಿಗೆ ಸಲಕರಣೆಗಳನ್ನ ಕೊಡೋದು, ಆ ಥರ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ. ಫ್ರೀ ಬಸ್ಸು, ಈ ಗೃಹಲಕ್ಷ್ಮಿದು ಏನಾಗಿದೆ ಸ್ಕ್ಯಾಮ್ಗಳಾಗೋದಕ್ಕೆ ಅವಕಾಶಗಳಷ್ಟೇ. ಅದೆಲ್ಲ ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅದರಿಂದ ಆರ್ಥಿಕ ದಿವಾಳಿ ಆದರೆ ಯಾವ ದೇಶದಲ್ಲಿ ಆರ್ಥಿಕತೆ ದಿವಾಳಿ ಆಗುತ್ತೆ ಆ ರಾಜ್ಯ ಆ ದೇಶ ಯಾವತ್ತೂ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಈ ಅಮೆರಿಕಾದಲ್ಲಿ ಒಂದ್ಸರಿ ಹೀಗೆ ದಿವಾಳಿ ಆಗೋಗಿತ್ತು. ಕಾರಣ ಏನಂತಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಪೂರ್ತಿ ಕುಸ್ತೋಗಿತ್ತು. ಯಾವ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕುಸ್ತೋಗುತ್ತೆ ಆರ್ಥಿಕತೆ ಹೊಡೆತ ಬೀಳುತ್ತೆ, ಅದು ಮುಂದೆ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅವಾಗ. ಸರ್, 5 ಗ್ಯಾರಂಟಿಗಳು ಭ್ರಷ್ಟಾಚಾರ ಮುಕ್ತವಾಗಿರುವಂತಹ ಸರ್ಕಾರ ಕೊಡ್ತಾ ಇದ್ದೀನಿ. ಒಬ್ಬ ಲಾಯರ್ ಕೂಡ ಆಗಿದ್ದಾರೆ, ಹಿರಿಯ ರಾಜಕಾರಣಿ ಕೂಡ ಹೌದು. ಅಂದ್ರೆ CM ಸಿದ್ದರಾಮಯ್ಯ ಅವರ ಆಡಳಿತ ಎಷ್ಟರ ಮಟ್ಟಕ್ಕೆ ಜನರ ಮೇಲೆ ಪ್ರಭಾವ ಬೀರ್ತಾರೆ? ಅವರು ಅಡ್ವೊಕೇಟ್ ಆಗಿದ್ದು, ಆಮೇಲೆ ಸೆಕ್ಯುಲರ್ ಸಿದ್ಧಾಂತದಿಂದ ಬಂದಿದ್ದು. ಆ ಸಿದ್ದರಾಮಯ್ಯನೇ ಬೇರೆ, ಕಾಂಗ್ರೆಸ್ ಬಂದಮೇಲೆ ಅವರು ಬದಲಾಗಿರೋ ಅಂದರೆ ಆ ಆಡಳಿತ ಮಾಡಿರೋ ಸಿದ್ದರಾಮಯ್ಯನೇ ಬೇರೆ. ಯಾಕೆಂದರೆ ಇವರು JP ಕಾಲದಿಂದ ಇದು ಮಾಡ್ಕೊಂಡು ಜಯಪ್ರಕಾಶ್ ನಾರಾಯಣ್ ಅವ್ರ ಗರಡಿಲಿ ಪಳ್ಕೊಂಡು ಬಂದಿರೋದು. ಇದೇ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದಿದ್ದವ್ರು ಇವರು. ಮತ್ತು ಇವತ್ತು ಕಾಂಗ್ರೆಸ್ಸಲ್ಲಿ ಏನೇನೆಲ್ಲ ಆಗಿದೆ, ಈ ಕುರ್ಚಿ ಕಿತ್ತಾಟಿಗೆ ಏನೇನೆಲ್ಲ ನಡೀತಾ ಇದೆ, ಅದನ್ನೆಲ್ಲ ಮಾಡಬೇಕು ಅಂತಂದರೆ MLAಗಳಿಗೆಲ್ಲ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಡಬೇಕು ಅಂತಂದರೆ ಆಟೋಮೆಟಿಕ್ಲಿ ಭ್ರಷ್ಟಾಚಾರ ಅದು ಇದು ನಡೆಯುತ್ತೆ. ಅದು ನೀವು ಯಾವಾಗ ಫ್ರೀ ಹ್ಯಾಂಡ್ ಸಿಗುತ್ತೆ ಆವಾಗ ಸ್ವಚ್ಛ ಆಡಳಿತ ಕೊಡ್ಬೋದು. ಈ ಥರ CM ಕುರ್ಚಿಗೆ ಕಿತ್ತಾಟ ನಡೀತಾ ಇದ್ರೆ ಸ್ವಚ್ಛ ಆಡಳಿತ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಅದನ್ನು ಬರೀ ಇಷ್ಟು ವರ್ಷ ಇದನ್ನು ಮಾಡಿರೋದೇ ಸಾಧನೆ ಆಗುತ್ತೆ ಅಷ್ಟೇ. ರಾಜ್ಯ ಲೀಡರ್, ಒಬ್ಬ ಒಳ್ಳೆ ಲೀಡರ್ ಅವರು, ಅಷ್ಟನ್ನು ಮಾತ್ರ ಹೇಳ್ಬೋದು. ಇವ್ರ ಸಾಧನೆ ಇವ್ರು ಮುರಿಯೋಕ್ಕಾಗಲ್ಲ ಮೇಡಮ್. ಒಂದು ವಿಚಾರ ಏನಂದರೆ, ಈಗ ಇವರು 5 ಗ್ಯಾರಂಟಿ ಕೊಟ್ಬಿಟ್ಟು
ಕೆಲವ್ರಿಗೆ ತುಂಬ ಅನ್ಯಾಯ ಆಗಿದೆ. ಕೆಲವ್ರಿಗೆ ಎಲ್ಲ ಇವರು ಮಾಡಿರ್ಬೋದು 5 ಗ್ಯಾರಂಟಿಗಳನ್ನ, ಬಟ್ ತುಂಬ ಕೆಲಸಗಳು ಯಾವುದೂ ಕಾಮಗಾರಿಗಳ ಕೆಲಸ ಯಾವುದೂ ಇಲ್ಲ. ಯಾವುದೇ ಒಂದು ಕಾಮಗಾರಿಗಳಿಗಾಗಲಿ, ರಸ್ತೆ ಕೆಲಸ ಆಗಲಿ, ಮತ್ತು ಬಿಲ್ಡಿಂಗ್ ಕೆಲಸ, ಗೌರ್ಮೆಂಟ್ ಕೆಲಸಗಳಲ್ಲಿ ಯಾವುದು ಇದಿಲ್ಲ. ಮತ್ತು ಒಂದು ಸರ್ಕಾರಿ ನೌಕರಿಗೆ ತುಂಬ ಇದು ಮಾಡ್ತಿದ್ದಾರೆ ಇವರು, ಏನು ತೊಂದರೆ ಕೊಡ್ತಾರೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಹಾಗೆ ಒಂದು ಅನುಭವಿ ರಾಜಕಾರಣಿಯವರು, ಅಡ್ವೊಕೇಟ್ ಕೂಡ ಇದ್ರು. ಹಾಗಾಗಿ ಇಷ್ಟೆಲ್ಲ ಇದ್ದಾಗ ನನ್ನ ಆಡಳಿತ ಸರಿಯಾಗಿ ನಡೀತಿದೆ ಅನ್ನೋ ಭಾವನೆ ಅವ್ರಿಗಿರ್ಬೋದು. 5 ಗ್ಯಾರಂಟಿಗಳನ್ನು ಸಹ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅಲ್ಲ, 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಏನು ಪ್ರಯೋಜನ ಇಲ್ವಲ್ಲ ಅದು. ಈಗ ಕೆಲವರಿಗೆ ಅನ್ಯಾಯ ಆಗಿರುತ್ತೆ, ಕೆಲವರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಸರ್, ನಿಮ್ಮನೆ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಇದೆ ಅಲ್ಲ ಸರ್? ನಮ್ಮನೆ ಹೆಣ್ಮಕ್ಳಿಗೆ ಬಂದು ಫ್ರೀ ಅಲ್ಲ ಮೇಡಮ್, ಎಲ್ಲರಿಗೂ ಅನುಕೂಲ ಆಗ್ಬೇಕದು. ಇವರು ಫ್ರೀ ಬಸ್ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ ಅಲ್ಲ, ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ. ಏನು ಮಾಡ್ತಿದ್ದಾರೆ ಕೆಲಸ ಇವರು? ನಾನು ಯಾವುದೇ ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಇವರು 5 ವರ್ಷ ಹೆಮ್ಮೆ ಪಡ್ಬೋದು, ಸಿದ್ದರಾಮಯ್ಯನವರು ಅರ್ಸೋದ ಇದು ಮಾಡ್ತಿದ್ದಾರೆ ಅಂತ. ಬಟ್ ಇದು ಇವರು 5 ಗ್ಯಾರಂಟಿ ಕೊಟ್ಬಿಟ್ಟು ತುಂಬ ಇದಾಗಿದೆ ಸರ್ ಮೇಡಮ್. ಆದ್ದರಿಂದ ಇವರೇನು ನನಗೆ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸಲ್ಲ. ತುಂಬ ಇದು ಮಾಡಿದ್ದಾರೆ. ತುಂಬ ಕರ್ನಾಟಕ ಸರ್ಕಾರದಲ್ಲಿ 5 ವರ್ಷ 7 ವರ್ಷ 239 ಸಹ ಕೆಲಸ ಮಾಡಿದ್ದಾರೆ ಇವರು. ಅದರಲ್ಲಿ ಏನು ಬಡ್ಜೆಟ್ ಏನು ಮಾಡ್ತಾರೆ ಮೇಡಮ್ ಇವರು? ಏನು ಕೆಲಸ ಮಾಡಿದ್ದಾರೆ ಬಡ್ಜೆಟಲ್ಲಿ? ಮಾಡೋದೇ ಒಂದು, ಇವ್ರು ಹೇಳೋದೇ ಒಂದು. ಯಾವುದಕ್ಕೆ ಬಿಡುಗಡೆ ಮಾಡಿದ್ದಾರೆ ಮೇಡಮ್ ಇವರು? ಈಗ 1 ಕೋಟಿ ಬಿಡುಗಡೆ ಮಾಡ್ತೀನಿ, ಒಂದು MLAಗೆ 1 ವರ್ಷಕ್ಕೆ 3 ಕೋಟಿ 4 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತಾರೆ. ಏನು ಬಿಡುಗಡೆ ಮಾಡೋರು ಇವರು? ಯಾವ ಕೆಲಸ ಆಗಿದೆ? ನಾನು ಹಾಸನ ಜಿಲ್ಲೆಯಿಂದ ಬಂದಿರೋದು. ನಾನು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಲ್ಲಿ ನಾನು ಬಂದಿರೋದು. ಹೊಳೆನರಸೀಪುರ ತಾಲೂಕಲ್ಲಿ ಒಂದು ಚೂರು ಕೆಲಸ ಆಗಿಲ್ಲ. ಅವ್ರ ಪಕ್ಷದ ಸಪ್ರೇಟ್ ನಾನು ಹೇಳ್ತಿಲ್ಲ ಮೇಡಮ್, ಒಂದು ಚೂರು ಕೆಲಸ ಆಗಿಲ್ಲ. ಏನು ಕೆಲಸ ಮಾಡಿದ್ದಾರೆ ಇಲ್ವ? ಏನು ಕೆಲಸ ಆಗಿಲ್ಲ. ಕಾಮಗಾರಿ ಕೆಲಸಗಳು ಒಂದು ಚೂರು ಆಗ್ತಾ ಇಲ್ಲ. 5 ಗ್ಯಾರಂಟಿ ಮಾಡ್ಕೊಬಿಟ್ಟು ಅವರಿಗೆ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಹಂಗಾಗ್ಬಿಟ್ಟಿದೆ. ಯಾವ ಕೆಲಸನೂ ಮಾಡ್ತಿಲ್ಲ ಮೇಡಮ್. ಇವರು ಹೊಗಳ್ಕತ್ತಾರೆ ಅಷ್ಟೇ. ಇವರು ನಾನು 7 ವರ್ಷ 239 ನನಗೆ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೆ ಗ್ರೇಟ್ ಅಂತ ಹೇಳ್ಬೋದು. ಅವ್ರು ಹೇಳ್ಕೊಂತಿಲ್ಲ, ಬಟ್ ಅಭಿಮಾನಿಗಳೆಲ್ಲ ಹೇಳ್ಕೊಂಡು ನೆನ್ನೆ ಎಲ್ಲ ಏನು ಬಾಡೂಟ, ನಾಟಿ ಕೋಳಿ ಸಾರು ಎಲ್ಲ ಕಡೆಯಲ್ಲೂ ಮಾಡಿದ್ದಾರೆ. ಬಟ್ ಅದು ತರವಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವ್ರು ಮಾಡಿದ್ದಾರೆ. ದೇವರಾಜ್ ಅರಸು ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅವರು ದೇವರಾಜ್ ಅರಸು ಕಾಲದಲ್ಲಿ ನಾವಿನ್ನು ಚಿಕ್ಕ ಹುಡುಗರು ಬಿಡಿ, ನಾವಿನ್ನು ಒಟ್ಟಾರೆಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ CM ಸಿದ್ದರಾಮಯ್ಯ ಮುರಿದಿದ್ದು ಏನ್ ಹೇಳ್ತೀವಿ? ಸಂತೋಷ. ದಾಖಲೆ ಮುರಿದಿದ್ದಾರೆ, ಸಂತೋಷ, ಒಪ್ಕತೀನಿ. ಕೆಲಸ ಮಾಡ್ಬೇಕಲ್ಲ ಸಿದ್ದರಾಮಯ್ಯನವ್ರು, ಕೆಲಸ ಮಾಡ್ಬೇಕಲ್ಲ. ಯಾವ ಕೆಲಸ ಆಗಿತ್ತು ಹೇಳಿ? ಕಾಮಗಾರಿ ಕೆಲಸಗಳು ಯಾವಾಗಿದೆ? ಬೆಂಗಳೂರಲ್ಲಿ ನೋಡ್ಕೊಳ್ಳಿ ಮೇಡಮ್ ಅವರೇ, ನೀವು ಬೆಂಗಳೂರಿನವರು, ನಾವು ಹೊರಗಡೆ ಜಿಲ್ಲೆದವರು. ಬೆಂಗಳೂರಲ್ಲಿ ನೋಡ್ಕೊಳ್ಳಿ ಎಷ್ಟು ಅಧ್ವಾನಾಗಿದೆ. ಎಷ್ಟು ಅಧ್ವಾನಾಗಿದೆ ಮೇಡಮ್. ಮೊನ್ನೆ ಎಲ್ಲಿ ನೋಡಿದ್ರು ಗಲಾಟೆಗಳಾಗ್ತವೆ, ಎಲ್ಲಿ ನೋಡಿದ್ರು ಇದಾಗ್ತವೆ. ನಮ್ಮ ಪ್ರತಿಯೊಂದಕ್ಕೂ ಏನು ಯಾವುದಕ್ಕೂ ಪನ್ಸ್ತಾ ಇಲ್ಲ. ರನ್ ಮಾಡ್ಕೊಂಡು ಹೋಗೋದ್ರೆ ನಂಬರ್ ಆಫ್ ಡೇಸ್ ಪಾಸ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದು ರೆಕಾರ್ಡ್ ಮುಖ್ಯ ಅಲ್ಲ. ಹೌ ಬೆಸ್ಟ್ ಹಿ ಹ್ಯಾಸ್ ಗಿವನ್ ದಿ ಪರ್ಫಾರ್ಮೆನ್ಸ್, ಹೇಗೆ ಮಾಡಿದ್ರು, ಕಾರ್ಯದಕ್ಷತೆ ಹೆಂಗಿತ್ತು, ಸರ್ಕಾರ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಮೊದಲ 5 ವರ್ಷ ಸಿದ್ದರಾಮಯ್ಯ ಮಾಡಿದ್ದು ಚೆನ್ನಾಗಿತ್ತು. ಈಗ ಆ ಥರ ಸರಿಯಾಗಿಲ್ಲ, ಅಂದ್ಕೊಂಡಂಗೆ ಮಾಡ್ತಾ ಇಲ್ಲ. ಅವರು ಒಳ್ಳೆ ಸೋಷಿಯಲ್ ಸರ್ವಿಸ್ಗಳು ಮಾಡ್ತಾ ಇದ್ದಾರೆ, ಆದರೆ ಈಗಿನ ಪರಿಸ್ಥಿತಿಗೆ ಬೇಕಾದ ಥರ ಅವ್ರು ಮಾಡ್ತಾ ಇಲ್ಲ. ಅದು ಮಾಡಿದರೆ ಅದು ಅನುಕೂಲವಾಗಿರೋದು. ಅವ್ರು ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ. ಅವ್ರು ಆಗಿದೆ, ಸಕ್ಸಸ್ ಆಗಿದೆ. ನಂಬರ್ ಆಫ್ ಡೇಸು, ರನ್ನಿಂಗ್ ರೇಸಲ್ಲಿ ಹೋದಾಗ ನಾನು ಗೆದ್ದೆ, ಮುಂದ್ಗಡೆ ಬಂದೆ, 100 ಮೀಟರ್ಸು 1000 ಮೀಟರ್ಸು ಅನ್ನೋ ಥರ ಅದಾಗುತ್ತೆ. ಆದರೆ ಯಾವ ಪರ್ಫೆಕ್ಟಾಗಿ ಅರಸು ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಆದರೆ ಈಗಿನ ಕಾಲಘಟ್ಟಕ್ಕೆ ಇದು ವ್ಯತ್ಯಾಸಗಳಿರೋದ್ರಿಂದ ಈಗಿನ ಸಮಯಕ್ಕೆ ತಕ್ಕಂಗೆ ಅವರು ಅಧಿಕಾರ ಮಾಡಬೇಕಾಗಿತ್ತು. ಅದನ್ನು ನನ್ನ ಮನಸ್ಸಿಗೆ ಅನಿಸೋ ಹಂಗೆ ಆ ಲೆವೆಲಲ್ಲಿ ಮಾಡಿಲ್ಲ. ಸರ್, 5 ಗ್ಯಾರಂಟಿಗಳ ಕೊಟ್ಟಿದ್ದಾರಲ್ಲ ಸರ್, ಅದ್ರ ಬಗ್ಗೆ ಏನು? ಅದು ಬೇಕಾಗೇ ಇಲ್ಲದೆ ಇರೋದು, ವೇಸ್ಟು, ನ್ಯಾಷನಲ್ ವೇಸ್ಟ್. ಬಡವರಿಗೆ ಬೇಕಾದ್ರೆ ಎಲ್ಲರಿಗೂ ಓದಿ ಎಜುಕೇಷನ್ ಫ್ರೀ ಕೊಡಲಿ, ವಿದ್ಯಾಭ್ಯಾಸ ಕೊಡಲಿ, ಅದೆಲ್ಲ ಮಾಡಲಿ. ಫ್ರೀ ಬಸ್ ಬಿಡೋದು, ಫ್ರೀ ಕೊಡೋದು ಅದೆಲ್ಲ ತಪ್ಪು. ಓದಿರೋರಿಗೆ ಕೆಲಸ ಕೊಡಲಿ ಫಸ್ಟು. ಕೆಲಸ ಇಲ್ದಿರೋ, ಕೆಲಸ ಬೇಕು ಅವ್ರಿಗೆ. ನಿಮ್ಗೆ ಬಿಟ್ಟು ಊಟ 2 ವರ್ಷ, 1 ತಿಂಗಳು 1 ವರ್ಷ ಕೊಡ್ತೀರಾ ನೀವು 5-5 ಸಾವಿರ, ಆಮೇಲೆ ನಿಲ್ಲಿಸ್ಬಿಡ್ತೀರಾ. ಆಮೇಲೆ ಅವ್ನ ಜೀವನಕ್ಕೆ ಏನು ಮಾಡಬೇಕು, ಹೆಂಗೋ ಫ್ರೀ ದುಡ್ಡು ಬರುತ್ತೆ ಅಂತ ಕೆಲಸ ಮಾಡೋಕ್ಕೆ ಪ್ರಯತ್ನವೇ ಪಡಲ್ಲ ಅವನು. ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡೋ ಅಂಥರ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು. ಎಲ್ರಿಗೂ ಕೆಲಸಗಳನ್ನು ಕ್ರಿಯೇಟ್ ಮಾಡಬೇಕು. ಫ್ಯಾಕ್ಟ್ರಿಗಳು, ಗೌರ್ಮೆಂಟಲ್ಲಿ ಬೇಕಾದಷ್ಟು ಪೋಸ್ಟ್ಗಳು ಖಾಲಿ ಇದೆ. ಎಲ್ಲ ಪೋಸ್ಟ್ಗಳನ್ನ ಫಿಲಪ್ ಮಾಡಿದ್ರೆ ಎಲ್ಲ ಪಂಗಡದವ್ರಿಗೂ ಸಿಗುತ್ತೆ. ಇವರು ಅವರು ಅಂತಿಲ್ಲ. ನೋ ಕ್ಯಾಸ್ಟ್ ಕಲರ್ ಬಾರ್, ಪ್ರತಿಯೊಂದು ಕ್ಯಾಟಗರಿಗೂ ಸಿಗುತ್ತೆ. ಅದನ್ನು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು.
ದೇವರಾಜ ಅರಸು ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕಂದ್ರೆ, ದೇವರಾಜ ಅರಸು ಅವ್ರನ್ನ ಪರಿಶಿಷ್ಟ ಪಂಗಡದ ಹರಿಕಾರ ಅಂತ ಕರಿತೀವಿ. ಬೆಂಗಳೂರಿನ ಉದಾಹರಣೆ ತೆಗೆದುಕೊಂಡಾಗ ಇಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಯಾರು ಅಂದರೆ ದೇವರಾಜ ಅರಸು. ಆ ನೇಮನ್ನು ಅದೇ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಕೊಡೋಕೆ ಆಗೋದಿಲ್ಲ. ಒಂದನೇದ್ದು. ಎರಡನೇದ್ದು, ಕರ್ನಾಟಕವನ್ನು ಮರುನಾಮಕರಣಗೊಂಡಾಗ ದೇವರಾಜ್ ಅವರಿಗೆ ಹೆಸರಿಗೆ ತಲುಪುತ್ತೆ. ಆ ರೀತಿ ಯಾವುದಾದ್ರೂ ಸಾಧನೆ ಸಿದ್ದರಾಮಯ್ಯ ಅವರು ಮಾಡಿಲ್ಲ. ಎರಡನೇದ್ದು, ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಮೊದಲನೇ ಬಾರಿಗೆ ನೋಡಿದಾಗ ಒಳ್ಳೆ ಬಡ ಗ್ರಾಮ ಮಟ್ಟದಲ್ಲಿ ಮನೆಗಳನ್ನು ಕೊಟ್ಟರು, ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆ ಸಾಧನೆ ಅವರಲ್ಲಿ ಇತ್ತು. ಬಟ್ ಇವಾಗ ಈ ಫೀಲ್ಡಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರ ಬಹಳ ಸೋಲಿದೆ. ಏಕೆಂದರೆ ಉದಾಹರಣೆ, ಇಲ್ಲಿ ಬಸ್ಗಳು ಆಡ್ತಾ ಇದ್ದಾವೆ, ಇಲ್ಲಿ ಕಂಡಕ್ಟ್ರು ಡ್ರೈವರ್ಸ್ ಏನಂತಿದ್ದಾರೆ ಅಂತಂದರೆ, ಮಹಿಳೆಯರು ಕಂಡ್ರೆ ಯಪ್ಪ ಏನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯರ ಸರ್ಕಾರ ಈ ಬಾರಿ ಫೇಲ್. ಒಂದನೇದ್ದು. ಎರಡನೇದ್ದು, ಸಿದ್ದರಾಮಯ್ಯವರಿಗೂ ಮತ್ತು ದೇವರಾಜ್ ಅರಸು ಅವ್ರಿಗೆ ಹೋಲಿಸಿದಾಗ ಸಿದ್ದರಾಮಯ್ಯನ ಭಾಳ ಡಲ್ ರಾಜಕಾರಣಿನೇ ಅಲ್ಲ ಅನಿಸುತ್ತೆ. ಯಾಕಂದರೆ ಸಾಧನೆಗಳಲ್ಲಿ ದೇವರಾಜ್ ಅರಸು ಹೈಲೈಟ್ಸ್ ಆಫ್ ಕರ್ನಾಟಕ. ದೇವರಾಜ್ ಅರಸರ ಬಗ್ಗೆ ಹೇಳಬೇಕು ವಿನಃ ಇತಿಹಾಸದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ದೇವರಾಜ್ ಅರಸು ಅವರೇ ಮುನ್ನಡೆಯಲಿದ್ದಾರೆ ಅಂತಂದು ನಮ್ಮ ಅಭಿಪ್ರಾಯ. ಸರ್, ಅಹಿಂದ ನಾಯಕ, ಬಡವರ ನಾಯಕ, ಹಾಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಅಂತ ನಿಮ್ಗೆ ಯಾಕೆ ಅನ್ಸಲ್ಲ? ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಅಂತ ಹೇಳಿದರೆ, ಅಹಿಂದ ಸಮಾಜಗಳನ್ನು ನೋಡಿದಾಗ ಹಿಂದಿನ ರೀತಿಯಲ್ಲಿ ಅಹಿಂದ ಸಮಾಜಗಳಿಗೆ 2,000 ರೂಪಾಯಿ ಗ್ಯಾರಂಟಿ ಅವಶ್ಯಕತೆ ಇಲ್ಲ. 2 ಲಕ್ಷದಿಂದ ಹಿಡಿದು 5 ಲಕ್ಷದ ಒಂದು ಮನೆ ಅವಶ್ಯಕತೆ ಇದೆ. ಆ ಥರ ಸಾಧನೆಗಳನ್ನು ಮಾಡಿದ್ರೆ ಓಕೆ, ಈಸ್ ದ ಬೆಟರ್ ಆಫ್ ಹಿಂದಿಲ್ ಫೀಲ್ಡ್. 5 ಲಕ್ಷದ ಒಂದು ಯೋಜನೆ ಇತ್ತು ಮನೆಯದು ಬಿದ್ದಾಗ, ಆ ಟೈಪ್ ಮನೆಗಳೇ ಇಲ್ಲ. ಈಗ ಹೆಚ್ಚು ಗುಡಿಸಲಾಗಲು ಕಾರಣ ಸಿದ್ದರಾಮಯ್ಯ ಅಂತ ಹೇಳ್ಬೋದು ನನ್ನ ಪ್ರಕಾರ. ಏಕೆಂದರೆ ಈ ಹಿಂದಿನ ಒಂದು ಫೀಲ್ಡಲ್ಲಿ 5 ಲಕ್ಷದ ಮನೆ, 2 ಲಕ್ಷದ ಮನೆಗಳನ್ನು ಇವರೇ ಸಿದ್ದರಾಮಯ್ಯರು ಕೊಟ್ಟಿದ್ರು. 2 ಲಕ್ಷದ ಮನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಟ್ಟಿದ್ರು, ಸಿಟಿಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮನೆಗಳನ್ನು ಕೊಟ್ಟಿದ್ರು. ಅದರಿಂದ ಸ್ಲಮ್ ಬೋರ್ಡ್ಗಳಲ್ಲಿ ಅಹಿಂದಗಳು ಉಳಿದವರಿಗೆ ಮನೆಗಳನ್ನ ಕಟ್ತಾ ಇದ್ರು. ಇವತ್ತೇನಾಗಿದೆ ಅಂದರೆ ಅದೇ ಪರಿಸ್ಥಿತಿ. ಇವರು ಹಾಕುವಂಥ 2,000 ರೂಪಾಯಿಗಳು ಅವರ ಗಂಡಂದಿರಿಗೆ ಅಥವಾ ಅವರಿಗೆ ಮೋಜ್ ಅಥವಾ ಮಸ್ಕಿ ಮಾಡಲು ಯೂಸ್ ಆಗುತ್ತಿದೆ ವಿನಃ ಅವರ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದಿರಲಿ ಯಾವುದೇ ರೀತಿಯಲ್ಲಿ ಈ ಹಣ ಉಪಯೋಗ ಆಗುತ್ತಿಲ್ಲ ಅನ್ನೋದು ನಮ್ಮದು. ಅಂದ್ರೆ ನಿಮ್ ಪ್ರಕಾರ ದೇವರಾಜ ಅರಸು ಅವರನ್ನ ಸಿದ್ದರಾಮಯ್ಯ ಅವರಿಗೆ ಕಂಪೇರ್ ಮಾಡೋದು ತಪ್ಪ? ಎಸ್, ದೇವರಾಜ್ ಅರಸು ಅವರಿಗೆ ಕಂಪೇರ್ ಮಾಡಲೇಬಾರ್ದು ಅನ್ನೋದು ಸಿದ್ದರಾಮಯ್ಯ ಅವ್ರು. ನಾನು ಆಡಳಿತ ಜಾಸ್ತಿ ದಿನ ಮಾಡಿದ್ರು, ಮತ್ತೆ ರೆಕಾರ್ಡ್ ಬ್ರೇಕ್ ಮಾಡಿದ್ರಲ್ಲ ಸರ್? ರೆಕಾರ್ಡ್ ಅಷ್ಟೇ ಬ್ರೇಕ್, ಕೆಲಸಗಳು ಬ್ರೇಕ್ ಆಗಿಲ್ಲ. ಅವ್ರ ಕೆಲಸಕ್ಕೂ ಇವ್ರ ಕೆಲಸಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಅದನ್ನು ಹೇಳಕ್ಕೂ ಬರೋದಲ್ಲ. ಇದು ಹಿಸ್ಟ್ರಿ ಓದ್ಬೋದು. ದೇವರಾಜ್ ಅವರು ಹಿಸ್ಟ್ರಿಯನ್ನು ಓದಿ, ಸಿದ್ದರಾಮಯ್ಯ ಹಿಸ್ಟ್ರಿ ಇದೆ, ಓದಿದಾಗ ತಿಳಿಯುತ್ತಲ್ವಾ ಎಲ್ಲರಿಗೂ. ಆ ರೀತಿ ಆ ಹಿಸ್ಟ್ರಿಯನ್ನು ಓದಲೇಬೇಕು. ಓದಿದಾಗ ಮಾತ್ರ ರೆಕಾರ್ಡ್ ಬ್ರೇಕ್ ಮಾಡಬೇಕು, ಮಾಡಬಾರ್ದು. ಯಾವತ್ತು ಓದಿದ್ರೆ ತಿಳಿಯುತ್ತೆ. ರೆಕಾರ್ಡ್ ಹೆಚ್ಚು ದಿನಗಳನ್ನು ಆಡಳಿತ ಮಾಡೋದು ಸಿದ್ದರಾಮಯ್ಯ ಅಂತ ರೆಕಾರ್ಡ್ ಬ್ರೇಕ್ ಆಗ್ಬೋದು ವಿನಃ ದೇವರಾಜ್ ಅರಸು ಅವರ ಕೆಲಸಗಳನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಉದಾಹರಣೆ, ಬೆಂಗಳೂರನ್ನೇ ತೆಗೆದುಕೊಂಡಾಗ ಎಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಯಾರು ಅಂತ ಹೇಳಿದರೆ ದೇವರಾಜ್ ಅರಸು ಅಂತ ಹೇಳ್ತೀವಿ. ಕರ್ನಾಟಕ ಮರುನಾಮಕರಣಗೊಂಡಾಗ ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ್ ಅರಸು ಅಂತ ಹೇಳ್ತೀವಿ. ಅದೇ ಹಿಂದುಳಿದ ಸಮಾಜಕ್ಕಾಗಿ ಅತಿ ಹೆಚ್ಚು ಕಾಲ್ಫಾರ್ಮ್ಗಳ ವಿದ್ಯಾರ್ಥಿಗಳು ಈಗ ಎದುರುತ್ತವಲ್ಲ, ಅತಿ ಹೆಚ್ಚು ಕಾಲ್ಫಾರ್ಮ್ಗಳನ್ನು ಮಾಡಿ ಎಷ್ಟೋ ಇದು ಸರ್ಕಾರಿ ಕೆಲಸಗಳನ್ನು ತುಂಬಿದಂಥ ದೇವರಾಜ್ ಅರಸು ಹೋಲಿಸೋದಕ್ಕೂ ಸಿದ್ದರಾಮಯ್ಯ ಹೋಲಿಸೋಕ್ಕೂ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಹೋಲ್ಸೋಕೆ ಆಗಲ್ಲ. ಇವ್ರು ಬರೀ ಆಡಳಿತದಾಗ ಎಲ್ಲ ಇವ್ರಿಗೆ ಅಲ್ಪಸಂಖ್ಯಾತರಿಗೆ ರೆಕಮೆಂಡ್ ಮಾಡಿದ್ರು. ಈ ನಮ್ಮ ಹಿಂದೂಗಳೆಲ್ಲ ತಿರಸ್ಕಾರ ಮಾಡಿಬಿಟ್ರು. ಇವರು ಅದ್ರ ಮುಂದೆ ಏನೂ ಇಲ್ಲ, ಬರೇ ದಿನಗಳು ದುಡ್ತಾವ್ರೆ ಹೊರತು ಜನಗಳಿಗೆಲ್ಲ ಇವ್ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಾರ್ಯಗಳು ಒಂದಾಗಲ್ಲ. ನಮ್ಮ ಕಡೆ ರಸ್ತೆಗಳು ಗುಂಡಿ ಬಿದ್ದಾವೆ. ಒಂದು ಮೋರಿ ಹಳ್ಳದ ಮಳೆ ಬರ್ತಾ ಇದ್ರೆ ಹಳ್ಳದಾಗ ಹೋಗ್ಬೇಕು, ಮೋರಿ ಇಲ್ಲ. ನಮ್ಮ ಏರಿಯಾ ತುಮಕೂರು. ತುಮಕೂರಿನವರು. ಸಿದ್ದರಾಮಯ್ಯರು ಅಷ್ಟೇನು ಇದಿಲ್ಲ, ದೇವರಾಜ್ ಅರಸಗಿಂತ ಕಡೆನೆ ಅಂತ ಹೇಳ್ತೀನಿ. ಯಾಕೆ ಸರ್? ಯಾವ ವಿಚಾರಗಳನ್ನ ಕೊಟ್ಟ ಅದಾಯ್ತು, ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿಗೆ ದುಡ್ಡಿಲ್ಲ. ಇನ್ನೇನು ಮಾಡ್ತಾರೆ? ಅಭಿವೃದ್ಧಿಗೆ ಯಾವ ದುಡ್ಡಿಲ್ಲ, ಸುಮ್ಮನೆ ಕಾಲ ತಳ್ಕೊಂಡು ಹೋಗ್ತಾವ್ರ ಅಷ್ಟೇ. ಅಹಿಂದ ನಾಯಕ ಅಂತ ಹೇಳ್ತಾರೆ ಸರ್, ಭ್ರಷ್ಟಾಚಾರ ಮುಕ್ತ ಸರ್ಕಾರ ಮಾಡ್ತೀವಿ ಅಂತ. ಅಹಿಂದ ನಾಯಕ ಹಣ ದುಡ್ಲವಲ್ಲ ಅವ್ರೆ. ಅದೇನೇ ನಾಗೇಂದ್ರ ಒಂದ್ಸರಿ ಹೋದ್ರು, KN ರಾಜಣ್ಣ ಒಂದ್ಸರಿ ತೆಗೆದಾಕಿದ್ರು, ಅಹಿಂದಾಗ ಹೋಗ್ಬಿಟ್ಟು ಅಂತ ಅವರೇ ರಾಜೀನಾಮೆ ಕೊಟ್ರಲ್ಲ. MLAಗಳು ಬೈತಾರೆ ಎಲ್ಲ, ಏನ್ರಿ ನಮ್ಮ ಊರೊಳಗೆ ಒಂದು ಚರಂಡಿ ಆಗಕ್ಕಾಗಲ್ಲ, ಒಂದು ರಸ್ತೆ ಇಲ್ಲ, ನಾವೇನು ಮಾಡೋಣಪ್ಪ, ಅವ್ರು ಬೈತಾರೆ ಅಂತ MLA ವಿಧಾನಸೌಧ ಒಳಗಡೆ ಬೈತಾವ್ರೆ.
ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ನಮ್ಗೆ ಹಣ ಕೊಡ್ತಾ ಇಲ್ಲ ನಮ್ತ ಅವರೆಲ್ಲ ಆಗಲೇ ಏನೋ ಒಂಥರ ಬೇಜಾರು, ಏನಾದ್ರು ಕಾಂಗ್ರೆಸ್ ಪಾರ್ಟಿಗೆ ಇರಬೇಕು ಅಂತ ಇದ್ದಾರೆ ಹೊರತು ಅಲ್ಲಿ ಕಚ್ಕೊಂಡು ಅವರು ನಿಜವಾಗೂ ಇಲ್ಲ MLAಗಳು ಅವ್ರಿಗೆ ದುಡ್ಡು ಕೊಟ್ಟಿರ್ತಾನೆ ಈಗ ಅವ್ರಿಗೆ ಗೆದ್ದಿರೋದು. ಹಂಗಂತೀರಿ ನೀವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮ್ಯಾಲ KPCC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದು ಏನ್ ಯಾಕೆ ನಡೆಯಲ್ರಿ? ಈಗ ಕಾಂಗ್ರೆಸ್ ಅಧ್ಯಕ್ಷ ಅವರೇ ಇರ್ರಿ. ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗಲೂ ಕೂಡ ಸೋನಿಯಾ ರಾಹುಲ್ ಗಾಂಧಿ ಇವ್ ಸುಮ್ನೆ ಕೈಗೊಂಬೆ, ಆಕಾಶ ಏನಿದಿಲ್ಲ ಹಾಕ್ಬೇಕು ಅಷ್ಟೇ, ಅವ್ರದ್ದೇನು ನಡ್ಸಲ್ಲ. ಯಾರೇ KPCC ಅಧ್ಯಕ್ಷರಾಗ್ಲಿ ಕಾಂಗ್ರೆಸ್ನ ಪ್ರಧಾನಿ ಮಂತ್ರಿ ಅವ್ರೇನ ಕೇಳ್ಬೇಕು ಹೊರತು ಪ್ರಧಾನಿ ಆದವ್ರು ಕೂಡ ಏನು ಸ್ವತಂತ್ರ ಯಾವೇ ನಿರ್ಧಾರ ಕೈಗೊಳ್ಳಕ್ ಅವ್ರ ಕೈಲಿ ಆಗಲ್ಲ. ಈಗ ದೇವರಾಜ್ ಅರಸು ಆಗಿರ್ಬೋದು, CM ಸಿದ್ದರಾಮಯ್ಯ ಇಬ್ರಿಗೂ ಕಂಪೇರ್ ಮಾಡಿದ್ರೆ ದೇವರಾಜ್ ಅರಸು ಬೆಸ್ಟ್ ಅಷ್ಟೇ. ದೇವರಾಜ್ ಅರಸು ಬೆಸ್ಟ್, ಅವ್ರಷ್ಟು ಕೆಲಸ ಇವ್ರು ಮಾಡಕ್ ಆಗಲ್ಲ. ನಾವು ಹೋಗ್ತೀವಿ. ಆಯ್ತು ಸಿದ್ದರಾಮಯ್ಯಗಿಂತ ದೇವರಾಜ್ ಅರಸೆ ಬೆಸ್ಟ್. ಅವಾಗಿನ ಕಾಲದ ಮುಖ್ಯಮಂತ್ರಿ ಇದ್ರು ದೇವರಾಜ ಅರಸು ಅವ್ರು ಈಗ ನೋಡಿಲ್ಲ ನಾವು. ಸಿದ್ದರಾಮಯ್ಯ ಪೈಲೇನು ಮುಖ್ಯಮಂತ್ರಿ, ಈಗನು ಮುಖ್ಯಮಂತ್ರಿ. ಇನ್ನ 2.5 ವರ್ಷ ಏನಂತ ಸಿದ್ದರಾಮಯ್ಯ ಇರಬೇಕು. ಅವ್ರು ಇದ್ರೆ ಏನಂತಂದ್ರೆ ಮುಂದೆ ಅಭಿವೃದ್ಧಿ ಆಗ್ತಾವ ಎಲ್ಲ. ಏನಂತ ಹೆಣ್ಮಕ್ಳಿಗಾಲಿ ಗಣಸ ಮಕ್ಕಳಿಗಾಲಿ ರೈತರಿಗಾಲಿ ಅಭಿವೃದ್ಧಿ ಸಿಗ್ತದ. ಈಗ ಅವ್ರಿಗೆ ಬಿಟ್ಟು ಬೇರೆ ಮುಖ್ಯಮಂತ್ರಿ ಮಾಡಿದ್ರಂತಂದ್ರೆ ಅದು ಏನಂತಂದ್ರೆ ಮುಂದೆ ಅಭಿವೃದ್ಧಿ ಮಾಡ್ತಾರೋ ಮಾಡಲ್ಲ. DK ಶಿವಕುಮಾರ್ ಸಾಬ್ರಿಗೆ ಕೊಡ್ಲಿ, G ಪರಮೇಶ್ವರ್ ಅವ್ರಿಗೆ ಕೊಡ್ಲಿ, ಯಾರಿಗೆ ಇನ್ನೊಂತಿರಿ ಯಾರಿಗೇ ಕೊಟ್ರು ಏನಂತಂದ್ರೆ ಸಿದ್ದರಾಮಯ್ಯನ ಅಂತ ಮನುಷ್ಯ ಬರಲ್ಲ. ಮುಖ್ಯಮಂತ್ರಿ ಅವರೇ ಇರ್ಲಿ, 2.5 ವರ್ಷ ಅವರೇ ಇರ್ಲಕ್ಕ. ಈ ಬೇರೆ ಒಬ್ರು ಕಾಂಗ್ರೆಸ್ದಾಗ ಏನಂತಂದ್ರೆ ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಮಾಡ್ತಾರಂತಂದ್ರೆ ನಾವೇನಂತಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಆಗಲಿ ಯಾರೇ ಆಗಲ್ಲಕ್ಕ. ಅಂದ್ರೆ ಅವರು ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಸೀಟ್ ಕೊಟ್ಟಾರಂತಂದ್ರೆ ಕಾಂಗ್ರೆಸ್ ಬೀಳಂತ ಪೊಸಿಷನ್ ಅದ. ಈ ರಾಜ್ಯ ಸರ್ಕಾರದಾಗ ಏನಂತ BJP ಬರ್ತದಂತ ನಾವು ಹೇಳ್ತೀವಿ. ಸಿದ್ದರಾಮಯ್ಯಗೆ ಇಳಿಸೋರಿಲ್ಲ, BJP ಬರ್ತದೆ ಇಲ್ಲಿ. ಸಿದ್ದರಾಮಯ್ಯ ಸಾಬ್ರ ಬಲ್ಲಿ MLA ಯಾರ ಎಲ್ಲ ಒಳ್ಳೆ ವರ್ಕರ್ ಏನಂತಂದ್ರ ರೈತರಿಗೆ ಮಾಡ್ಬೇಕಾಗ್ಯದ, ಏನ್ ಮಾಡ್ಬೇಕಾಗ್ಯದ ರೈತರಿಗೆ ಮಾಡ್ತಾರ, ಹೆಣ್ಮಕ್ಳಿಗೆ ಮಾಡ್ಬೇಕಾಗ್ಯದ ಹೆಣ್ಮಕ್ಳಿಗೆ ಮಾಡ್ತಾರ. ಮ್ಯಾಲ ಏನಂತ ಖರ್ಗೆ ಸಾಬ್ರು ಹೇಳೋದು ಮಾರ್ಗದಾಗ ಸಿದ್ದರಾಮಯ್ಯ ಅವರು ಹೊಂಟ್ರ. ಏನಂತಂದ್ರೆ ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಆಗಲಿ ಅವ್ರ ಮಾರ್ಗದಾಗ ಅವ್ರು ಬರ್ತಾರ. ಅವ್ರದ್ದು ಒಟ್ಟೆ ಮಾತು ಮೀರಲ್ಲ. ಇಂಥ ಮುಖ್ಯಮಂತ್ರಿ ನಮಗೆ ಬೇಕಂತ ನಾವು ಹೇಳ್ತೀವ್ರಿ. ನಾವು ಆಡಳಿತ ಚೆನ್ನಾಗಿ ಮಾಡೋದಕ್ಕೆ ದಾಖಲೆ. ಆಡಳಿತ ಚೆನ್ನಾಗಿ ಮಾಡಲಿಲ್ಲ ಅಂದರೆ 3 ದಿವಸಕ್ಕೆ ಇಳಿಸ್ಬಿಡೋರು. ಈಗ ಬಂಗಾರಪ್ಪ ಇದ್ದಾಗ ಉದಾಹರಣೆಗೆ ಅರ್ಧ ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಆದಮೇಲೆ ವೀರಪ್ಪ ಮೊಯ್ಲಿ ಆದರು. ವೀರಪ್ಪ ಮೊಯ್ಲಿ ಆದಮೇಲೆ ಎಲೆಕ್ಷನ್ ಬಂತು. ಅದಕ್ಕೋಸ್ಕರ ಚೆನ್ನಾಗಿ ಆಡಳಿತ ಕೊಡ್ತಿರೋದಕ್ಕೆ ಅವ್ರ ದಾಖಲೆ ಇಲ್ಲ ಅಂದರೆ ಹೆಂಗೆ ದಾಖಲೆ ಮಾಡೋಕ್ಕೆ ಸಾಧ್ಯ? ಅವರೊಬ್ಬ ಅಹಿಂದ ನಾಯಕರು, ಎಲ್ಲ ಅರ್ಥ ಮಾಡಿಕೊಂಡು ಅವರು ಹಿಂದೂ ಮುಸ್ಲಿಂ ಬಡವರು ಬಗ್ಗರು ಏನಿಲ್ದಾರೆ ಸಮಾನತೆ, ಸಂವಿಧಾನದ ಪರವಾಗಿ ಸಂವಿಧಾನಾತ್ಮಕವಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವ್ರು ದಾಖಲೆ ಮುರಿದಿದ್ದಾರೆ. ಅವರ ಹಿಂದೆ ದೇವರಾಜ ಅರಸು ಅವರಿದ್ದರು, ಅವ್ರು ಬಿಟ್ಟರೆ ಇವರೇ ಅಹಿಂದ ನಾಯಕರಾಗಿ CM ಆಗಿ ಮುಂದುವರಿತಾ ಇದ್ದಾರೆ. ಅವರು ಎಲ್ಲರ ಜೊತೆನೂ ಚೆನ್ನಾಗಿರೋದ್ರಿಂದಲೇ ಅವರು ದಾಖಲೆ. ಅವ್ರದ್ದು ಯಾವುದೇ ಆದಂಥ ಕಪ್ಪು ಚುಕ್ಕೆ ಭ್ರಷ್ಟಾಚಾರ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಅವರು ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇಲ್ಲಿ ನಾವೇ ಕೆಲವೊಂದಷ್ಟು ಜನರಿಗೆ ಏನ್ ಮಾತಾಡಿಸಿದ್ವಿ, ಅವರೇ ಹೇಳಿದ್ರು ಗ್ಯಾರಂಟಿ ಯೋಜನೆ ವೇಸ್ಟ್. ಅದು ಗ್ಯಾರಂಟಿ ಯೋಜನೆ ಏನೋ ಮಾಡಿದ್ದಾರೆ, ಆದ್ರೆ ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಅದು ನ್ಯಾಷನಲ್ ವೇಸ್ಟ್ ಅಂತ ಇಲ್ಲಿ ನೀವು ಬರೋಕಿನ್ನ ಮುಂಚೆ ಮಾತಾಡಿದವ್ರು ಜನನೇ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ವೇಸ್ಟ್ ಏನಂತೇನಿಲ್ಲ. ಕೆಲವರು ವಿರೋಧ ಪಕ್ಷದವರು ಇದ್ದುಕೊಂಡು ಆ ಥರ ಹೇಳ್ಬೋದು. ಅದು ತುಂಬಾ ಬಡ ಇದ್ದವ್ರಿಗೆ ಮೊನ್ನೆ ಅಲ್ಲ ಸರ್, ಇಲ್ಲಿ ಯಾವ ಪಕ್ಷದವ್ರು ಇರ್ತಾರೆ? ಇಲ್ಲೆಲ್ಲ ನಿಮ್ಮ ನಾರ್ಮಲ್ ಅವರು. ಈಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಅವರು ಆ ಪಕ್ಷದವ್ರು ಇರ್ಬೋದು, ಇಲ್ಲಿ ಇರಬಾರ್ದು ಅಂತ ಏನಾರು ಇದೆಯಾ? ಈಗ ಗಾಂಧಿನಗರ ಕ್ಷೇತ್ರದಲ್ಲಿ ಮೊದಲ ಇಂದಾನು ಗುಂಡೂರಾವ್, ಆಮೇಲೆ ಈಗ ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ. ಇಲ್ಲಿ ಪಕ್ಷ ಇಲ್ದೇನೆ ಓಟ್ ಇಲ್ದೆ ಅವ್ರಿಗೆ ಎಲ್ಲ ಓಟ್ ಬಂತಾ? ಅಲ್ಲಿ ಇಲ್ಲೂ ಪಾರ್ಟಿ ಇದೆಯಲ್ಲ. ಮತ್ತೆ ಗಾಂಧಿನಗರ ಇದೆಲ್ಲ ಗಾಂಧಿನಗರಕ್ಕೆ ಸೇರ್ತದೆ. ಇಲ್ಲಿ ಓಟ್ ಹಾಕ್ತಿರೇನೆ ದಿನೇಶ್ ಗುಂಡೂರಾವ್ ಗೆದ್ರ, ಅಲ್ಲಿಗೆ ರಾಜ್ಯದವ್ರು ಇದೆ ತಾನೆ. ಅದೇ ಥರ ಅವರು ಇರ್ಬೋದಲ್ವಾ? ಮತ್ತೆ ಅಂದ್ರೆ ನಿನ್ನೆ ಅಷ್ಟೇ ಒಂದೇನ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಜಾಸ್ತಿ ದಿನ ಆಡಳಿತ ಮಾಡೋದು ಮುಖ್ಯನಾ, ಅಥವಾ ಅದೇ ದಿನಗಳಲ್ಲಿ ಯಾವ ತರದ ಆಡಳಿತ ಮಾಡಿದ್ರು ಅನ್ನೋದು ಮುಖ್ಯ? ಒಳ್ಳೆ ಆಡಳಿತ ಮಾಡಿರೋದಕ್ಕೆ ಅವರು
ಒಂದು ಹೆಚ್ಚಿನ ದಿನಗಳಲ್ಲಿ ಆಡಳಿತ ಮಾಡೋದು. ಒಳ್ಳೆ ಆಡಳಿತ ಇಲ್ಲ ಅಂದರೆ ಅವ್ರನ್ನ ಬೇಗ ವಿರೋಧ ಪಕ್ಷದವರು, ಅವ್ರದ್ದೇ ಸ್ವಂತ ಪಕ್ಷದವರು ಎಲ್ಲ ಅವ್ರನ್ನ ಇದು ಮಾಡಿ ರಾಜಕೀಯ ಮಾಡಿ ಅವ್ರನ್ನ ಇಳಿಸ್ತಾರೆ. ಅವ್ರು ಒಳ್ಳೆ ಆಡಳಿತ ನೀಡ್ತಾ ಇರೋದಕ್ಕೆ ಉದಾಹರಣೆಯಾಗಿ ಈಗ ಆಡಳಿತ ಅವರು ಹೆಚ್ಚಿನ ದಿನಗಳಲ್ಲಿ ಆಡಳಿತ ನಡೆಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ಅಂದ್ರೆ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರು ಮಾಡಿರುವಂತಹ ದಾಖಲೆಯನ್ನ ನಿನ್ನೆ ಅಷ್ಟೇ ಮುರಿದಿದ್ದಾರೆ ಅಂತ ಹೇಳಲಾಗಿತ್ತು. ಅದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಅನಿಸಿಕೆ ಏನು, ಬಹಳ ಅರ್ಥಪೂರ್ಣವಾಗಿ ಜನರು ಮಾತಾಡ್ತಾರೆ. ಅದಕ್ಕೆ ಅಲ್ವಾ ಅವರಿಗೆ ಸರ್ಕಾರ ಬದಲಿಸೋ ತಾಕತ್ತಿರತ್ತೆ. ಅದೇ ಸಾರ್ವಜನಿಕರು, ದಟ್ ಈಸ್ ದ ಪವರ್ ಆಫ್ ಕಾಮನ್ ಮ್ಯಾನ್ ಅಂತ ನಾನು ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಪಬ್ಲಿಕ್ ಪಂಚ್. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.